ಬೇಕಾಗಿರೋದು ನೋಡಿದೆ. ಬಲಗೈ ವರ್ಗದವರಿಗೆ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದಲ್ಲಿ ಲೋಕಸಭಾ ಸದಸ್ಯರ ಮೀಸಲು ಕ್ಷೇತ್ರದಿಂದ ಚಿಹ್ನೆಯನ್ನು ಕೊಟ್ಟು ಗೆಲ್ಲಿಸಬೇಕು ಅಂತಕ್ಕಂಥ ಆಸೆ ಒಂದೇ ನಾವು. ಮಿಕ್ಕ ಬೇಜಾನ ಆಕಾಂಕ್ಷೆ ಇರ್ಬೋದು, ಅದ್ರ ತೀರ್ಮಾನ ತಗೊಳ್ಳೋದು ಅವಾಗ ಕೈ ಕಲಿಸ್ತು ಅಂತ ಅವಾಗ ಟಿಕೆಟ್ ಕೊಟ್ಟು ನಾವೀಗ ಯಾರು ಮನವಿ ಕೊಡ್ತಾ ಇದ್ದೀವಿ, ಹೈಕಮಾಂಡ್ ಕೊಡ್ತೀವಿ. ಇವತ್ತು ಕೋಲಾರ ಲೋಕಸಭಾ ಮೀಸಲು ಕ್ಷೇತ್ರ ಚುನಾವಣೆ ಹತ್ರ ಬರ್ತಾ ಇದೆ. ಕೆಲವಾರು ಆಕಾಂಕ್ಷಿಗಳು ನನಗಂತ ಡೆಲ್ಲಿಯಿಂದ ತಿರುಗಾಡ್ತಾವ್ರೆ. ಈಗ ಲೋಕಲ್ ಆಗಿ ಈ ಒಂದು ಬಲಗೈ ಜನಾಂಗ ಈ ಮೀಸಲು ಕ್ಷೇತ್ರದಲ್ಲಿ ಯಾರು ಜನಗಳಿಗೆ ಸಹಾಯ ಮಾಡಿದ್ದಾರೆ, ಸುಮಾರು ವರ್ಷಗಳಿಂದ ಯಾರು ಈ ದಲಿತರಿಗೆ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ, ಯಾರಾದ್ರೂ ಆಗ್ಬೋದು. ನಮ್ಮಲ್ಲಿ ಬಲಗೈ ಕಡೆ ಲೋಕಸಭಾ ಚುನಾವಣೆಗೆ ದೆಹಲಿ ನಾಯಕರು, ರಾಜ್ಯ ನಾಯಕರು ನಮ್ಮವ್ರಿಗೆ ಯಾರಿಗಾದ್ರೂ ಟಿಕೆಟ್ ಕೊಟ್ಟು ಕಳಿಸಿದ್ರೆ ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ ಆಶಿಸ್ತಾ, ಯಾರಿಗಾದ್ರೂ ಕೊಡ್ಲಿ, ನಾವು ಇಂಥವ್ರಂತ ಹೆಸರು ಸೂಚಿಸ್ತಾ ಇಲ್ಲ, ಬಲಗೈ ಜನಾಂಗಕ್ಕೆ ಕೊಡ್ಬೇಕು ಅಂತ ಆಶಿಸ್ತಾ ಇದ್ದೀವಿ. ಈ ಎರಡು ಮಾತುಗಳನ್ನ ಅವಕಾಶ ಪಟ್ಟ ಮೇಲೆಲ್ಲರಿಗೂ ಒಂದ್ಸರಿ ಜೈ ಹಿಂದ್. ನಾವು ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ಕೊಂಡು ಬಂದಿದ್ದೇವೆ. 1967ರಿಂದ ಇಂದುವರೆಗೂ ರೈತ ವರ್ಗಕ್ಕ 52ರಿಂದ 91ರವರೆಗೂ ಇಂದುವರೆಗೂ ನಮಗೆ ಅವಕಾಶ ಕಲ್ಪಿಸಿಕೊಟ್ಟಿಲ್ಲ, ಏನೋ ಪಾರ್ಲಿಮೆಂಟ್ ಹೋಗೋದಕ್ಕ. ಈ ವಿಚಾರದಲ್ಲಿ ನಾನು KH ಗುಂಡಪ್ಪರ ಪರಮ ಬಂಟು. ನಾವು ದುಡ್ದಿದ್ದೀವಿ, ತಮಗೋಸ್ಕರ ಶ್ರಮ ಪಟ್ಟಿದ್ದೇವೆ, ನೋವನ್ನು ಪಟ್ಟಿದ್ದೇವೆ. ರೈತ ವರ್ಗದಲ್ಲಿ ನಾವು ಸತತವಾಗಿ ತಮಗೆ ಬೆಂಬಲವನ್ನು ಕೊಡ್ತಾ ಪಲ್ಲೆ ತಿರುಗಿ ಹಳ್ಳಿ ಸುತ್ತಿ ಡಬ್ಬು ಪಡ್ಕೊಂಡು ಕಾಂಗ್ರೆಸ್ ಪಕ್ಷ ಕೈಗೂಡಕ ಬಲಗೈ ಎಡಗೈ ಅನ್ನೋ ಒಂದು ಭಾವನೆ ಇಲ್ದಿರ ಬಾನ್ಸೆ ನಂಟು ಗುಲಾಬ್ ಓರಿದೊರಲಂಟ ನೀ ಚಲ್ಲಿ ಸಿಂಹ ಮೈಲೇ ಬರೋ ಮಾದಿಗನ್ನ ಅನ್ನೋ ಒಂದು ಸೂಕ್ತವೊಬ್ಬ ನಾಯಕ ಯಾರು ನಮ್ಮ CM ಇದರಲ್ಲಿ ನಾವು ಊರೂರು ಸುತ್ತಾಡಿದ್ದೀರಿ, ಜನರು ಮನವರಿಕೆ ಕೊಟ್ಟಿದ್ದೀರಿ, ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಮುಳಬಾಗಿಲು ತಾಲೂಕಲ್ಲಿ ಎಂಟೈರ್ ಕೋಲಾರ ಜಿಲ್ಲೆಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಇರ್ತಕ್ಕಂಥ ದಲಿತ ಮುಖಂಡರು ಯಾರು ಹೇಳ್ಬಿಟ್ಟು ಕೆಲವರು ನಮ್ಮ ರೈತ ವರ್ಗದಲ್ಲಿ ಇರ್ತಕ್ಕಂಥ ಇವಾಗ ಯಾರು ಆಕಾಂಕ್ಷಿ ಬೇಕಂತ ಕೇಳ್ತಾ ಇದ್ದೀರೋ, ಇದು ಈ ನಮ್ಮ ಜಿಲ್ಲೆ ಇರ್ತಕ್ಕಂಥ MLA ಎಲ್ಲರೂ ತಲೆ ಎತ್ತಿದ್ದಾರೆ. ಏನಂತ ರೈತ ವರ್ಗದವರಿಗೆ ಅನ್ಯಾಯ ಆಗಿದೆ, ಅವರು 3,80,000 ಜನ ಇದ್ದಾರೆ, ಇನ್ನೂವರೆಗೂ ಪಾರ್ಲಿಮೆಂಟ್ ಕಳಿಸ್ಕೊಡಕ್ಕಾಗಿಲ್ಲ, ಅವ್ರಿಗೊಂದು ಅವಕಾಶ ಕಲ್ಪಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ಎಲ್ಲ MLA ದೊರೆಯುತ್ತಿದ್ದಾರೆ. ಅದರಲ್ಲಿ ನಂಬರ್ 1 ನಮ್ಮ ಡಾಕ್ಟರ್ ಕೊತ್ತೂರ್ಜಿ ಮಂಜುನಾಥ್ ಅವರು ನಮ್ಮ ಹೆಚ್ಚಿನಾಗೆ ಸಾಹೇಬರು ಕೂಡ ಕರ್ಕ ಬಂದು ರೈತ ವರ್ಗದವರಿಗೆ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇಲ್ಲಿ MLA ಮಾಡಿ 3 ಮಂತ್ರಿಗಳಾಗಿ ಮಾಡಿಕೊಟ್ಟಿದ್ದಾರೆ. MP ಮಾಡಿದ್ದಾರೆ, ರೈತ ವರ್ಗದಲ್ಲಿ MP ಮಾಡಿದ್ರೆ ಅದು ಕಾರಣದಲ್ಲಿ ಆಗಿರ್ತಕ್ಕಂಥ ವಿಚಾರ. ಇವತ್ತು ನಮ್ಮ ರೈತ ವರ್ಗಕ್ಕ MP ಟಿಕೆಟು ಕಾಂಗ್ರೆಸ್ ವತಿಯಿಂದ ಕೊಟ್ರೆ ನಮ್ಮ ಪ್ರಯತ್ನವಲ್ಲ, ನಾವು ಏನ್ ಮಾಡಬೇಕೋ ಮಾಡಿ ನಮ್ಮ ಕ್ಯಾಂಡಿಡೇಟ್ ಗೆಲ್ಲಿಸ್ತಾ ಬಂದು ಹೈಕಮಾಂಡ್ಗೆ ಕೊಡ್ತಕ್ಕಂಥ ಒಂದು ಧೈರ್ಯ ನಮ್ಮಲ್ಲಿದೆ. ದಯವಿಟ್ಟು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಡೆಲ್ಲಿ ನಾಯಕರಿಗಾಗಿರ್ಬೋದು ಟಿಕೆಟ್ ಕೊಡಬೇಕಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಪತ್ರಿಕಾ ಮಿತ್ರರೇ, ಮತ್ತು ನಮ್ಮ ದಲಿತ ಮುಖಂಡರಾದಂಥ ಕೃಷ್ಣಪ್ಪನವರೇ, ವೆಂಕಟರಾಮನವರೇ, ಒಳ್ಳೆ ವೆಂಕಟೇಶ್ ಅವರೇ, ಅಮರ್ ಅವರೇ, ಗೋಪಸಂದ್ರ ಕೃಷ್ಣಪ್ಪನವರೇ, ವೆಂಕಟಪ್ಪನವರೇ, ಎಲ್ರಿಗೂ ನನ್ನ ನಮಸ್ಕಾರ ತಿಳಿಸ್ತಾ, ಇವತ್ತು ಒಂದು ಈ ಸುದ್ದಿಗೋಷ್ಠಿ ಕೊಡೋದು ಒಂದು ನೋವಿನಿಂದ ಕೊಡ್ತಾರೆ. ನಮಗೂ ನೋವಾಗ್ತದೆ. ಯಾಕಂದರೆ ನಮ್ಮಲ್ಲಿ ರೈಟು ಲೆಫ್ಟು ನಾವು ಆ ಭಾವನೆ ಇಲ್ಲ. ಇವು ಕೆಲವು ರಾಜಕಾರಣಿಗಳು ಸ್ವಾರ್ಥಕ್ಕೋಸ್ಕರ ರೈಟು ಲೆಫ್ಟನ್ನು ಮಾಡಿ ನಮ್ಮ ದಿಕ್ಸ್ ತಪ್ಪಿಸ್ತಾ ಇದ್ದಾರೆ. ಚಿಕ್ಕದು ದೊಡ್ಡದಂತ ಹೇಳ್ಬಿಟ್ಟು ಡಿವೈಡ್ ಮಾಡಿ ನಮ್ಮನ್ನು ದಿಕ್ಸ್ ತಪ್ಪಿಸ್ತಾ ಇದ್ದಾರೆ. ನಮ್ಮದು ಯಾವುದೇ ಆ ಥರ ಭಾವನೆ ಇಲ್ಲ. ಹಳ್ಳಿಗಳಲ್ಲಿ ನಮ್ಮನ್ನು ಅನ್ನ ತಮ್ಮದ್ರಂಗೆ ಇವಾಗಲೂ ಬಾಳ್ತಾ ಇದ್ದೀವಿ. ಆ ಹಳ್ಳಿಗಳಲ್ಲಿ ಆ ಭಾವನೆ ಇಲ್ಲ. ಈ ರಾಜಕಾರಣಿ ಸ್ವಾರ್ಥಕ್ಕೋಸ್ಕರ ಚಿಕ್ಕದು ದೊಡ್ಡದಂತ ಡಿವೈಡ್ ಮಾಡ್ತಾ ಇದ್ದಾರೆ. ಇದು ಅವ್ರಿಗೆ ಯಾವತ್ತಿದ್ದೂ ಅವ್ರಿಗೆ ತೊಂದರೆ ಆಗುತ್ತೆ, ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈಗ ನಮಗೆ ಮುಖ್ಯವಾಗಿ ಏನಂದರೆ, ಲೋಕಸಭಾ ಮೀಸಲು ಕ್ಷೇತ್ರದ ಕೋಲಾರ ಜಿಲ್ಲೆ ಆಗಿದೆ. ಸುಮಾರು ವರ್ಷಗಳಿಂದ ಈಗ ಗೋವಿ ಜನಾಂಗಕ್ಕೆ ಕೊಟ್ಟರು. ಆವಾಗ ಒಮ್ಮತ್ತಿಂದ ನಾವು ಭೇದ ಭಾವದಿಂದ ವೋಟ್ ಹಾಕಿದ್ದೀವಿ. ಲೆಫ್ಟಿಗೂ ಕೊಟ್ಟರು. ಸುಮಾರು 28 ವರ್ಷಗಳಿಂದ ನಾವು ಅವ್ರಿಗೆ ವೋಟ್ ಹಾಕ್ತಾ ಇದ್ದೀವಿ. ಇದುವರೆಗೂ ನಮ್ಮ ಜನಾಂಗಕ್ಕೆ ಯಾಕೆ ಕೊಟ್ಟಿಲ್ಲ? ಬಲಗೈ ಜನಾಂಗ ಎಷ್ಟು ಮೆಜಾರಿಟಿ ಇರೋದು ಕೋಲಾರ ಜಿಲ್ಲೆಯಲ್ಲಿ. ಅದಕ್ಕೋಸ್ಕರ ಈಗ ಈ ಸಲ ನಮ್ಮ ಬಲಗೈ ಜನಾಂಗದವ್ರಿಗೆ ಯಾರು ಹಣ ಕೊಡಲಿ, ನಮಗೆ ಅಂಥವ್ರು ಇಂಥವ್ರಿಲ್ಲ.
ನಮ್ಮ ಬಲಗೈ ಜನಾಂಗದವರಿಗೆ ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರ್ಮ್ ಕೊಡಬೇಕು ಅಂತೇಳಿ ನಾವು ಹೈಕಮಾಂಡ್ಗೆ ಒತ್ತಾಯ ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಪುತ್ತೂರು ಮಂಜುನಾಥ ಆಗಿರ್ಬೋದು, ನಂಜೇಗೌಡರು, ರಮೇಶ್ ಕುಮಾರ್ ಆಗಿರ್ಬೋದು, ಎಲ್ಲ ಶಾಸಕರು, MLAಗಳು, ಮುಖಂಡರು ಕೂಡ ಈ ಜನಾಂಗಕ್ಕೆ ಅನ್ಯಾಯ ಆಗಿದೆ, ಈ ಜನಾಂಗ ಗೆಸಲಿ ಬಿ ಫಾರ್ಮ್ ಕೊಡ್ಬೇಕಂತ ಅವರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ನಾನು ಅವ್ರು ಕೂಡ ಧನ್ಯವಾದಗಳು ಹೇಳ್ತೀನಿ. ಅವ್ರ ಪರವಾಗಿ ಕೂಡ ನಾವು ನಿಲ್ತೀವಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಅನಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ.